ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್, ಅದಕ್ಕೂ ಮುಂಚಿತವಾಗಿ ಲರ್ನರ್ ಲೈಸೆನ್ಸ್ ಚಾಲನಾ ಪರವಾನಗಿಯನ್ನು ಪಡೆಯಲು ನೀವು ನಿಮ್ಮ ವ್ಯಾಪ್ತಿಯ RTO ಕಚೇರಿಗೆ ಹೋಗದೆ ಮನೆಯಲ್ಲಿಯೇ ಕುಳಿತು ನಿಮ್ಮ ಮೊಬೈಲ್ ಮುಖಾಂತರ LLRಗೆ ಸುಲಭವಾಗಿ ಅರ್ಜಿ ಸಲ್ಲಿಸುವ ವಿಧಾನವನ್ನು ತುಂಬಾ ಸರಳವಾಗಿ ತಿಳಿಸಿಕೊಡಲಾಗುವುದು. ಮೋಟಾರ್ ವಾಹನ ಕಾಯಿದೆ 1988ರ ಸೆಕ್ಷನ್ 3 ಮತ್ತು ಸಂಬಂಧಿಸಿದ ಸೆಕ್ಷನ್ಗಳ ಪ್ರಕಾರ ವ್ಯಕ್ತಿಯು ಮೋಟಾರ್ ವಾಹನ ಚಲಾಯಿಸಲು ಸೂಕ್ತ ಪ್ರಾಧಿಕಾರದಿಂದ ನೀಡಲಾದ ಚಾಲ್ತಿಯಲ್ಲಿರುವ ಚಾಲನಾ ಪರವಾನಗಿಯನ್ನು ಹೊಂದಿರತಕ್ಕದ್ದು. ಆದುದರಿಂದ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅದಕ್ಕೂ ಮುಂಚಿತವಾಗಿ ಲರ್ನರ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ. ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಪರಿವಾಹನ್ ಸೇವಾ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿ. ಮುಂದಿನ ಪೇಜಲ್ಲಿ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ಗೆ ಸಂಬಂಧಿಸಿದ ಪೋರ್ಟಲ್ ಓಪನ್ ಆಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ಗೆ ಸಂಬಂಧಿಸಿದ ಸೇವೆಗಳು ಕಾಣುತ್ತವೆ. ಅವುಗಳಲ್ಲಿ ಲರ್ನರ್ ಲೈಸೆನ್ಸ್ಗೆ ಅರ್ಜಿಯನ್ನು ಆಯ್ಕೆ ಮಾಡಿ. ಮುಂದಿನ ಪೇಜಲ್ಲಿ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡಿ. ಮುಂದಿನ ಪೇಜಲ್ಲಿ ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರದ ಲೈಸೆನ್ಸ್ ಮೆನು ಓಪನ್ ಆಗುತ್ತೆ. ಅವುಗಳಲ್ಲಿ ಮೊದಲನೆಯ ಆಪ್ಷನ್ ಆಗಿರುವ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಅನ್ನು ಆಯ್ಕೆ ಮಾಡಿ. ಮುಂದಿನ ಪೇಜಲ್ಲಿ LLRಗೆ ಅರ್ಜಿಯನ್ನು ಸಲ್ಲಿಸಲು ಕೆಲವು ಸೂಚನೆಗಳನ್ನು ನೀಡಲಾಗಿದೆ. ಲರ್ನರ್ ಲೈಸೆನ್ಸ್ಗೆ ಅರ್ಜಿಯನ್ನು ಸಲ್ಲಿಸುವಾಗ 6 ವಿವಿಧ ಹಂತಗಳು ಇರುತ್ತವೆ. ಮೊದಲನೆಯದಾಗಿ ಅರ್ಜಿಯಲ್ಲಿನ ವಿವರಗಳನ್ನು ಭರ್ತಿ ಮಾಡುವುದು. ಎರಡನೆಯದಾಗಿ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು. ಮೂರನೇ ಹಂತದಲ್ಲಿ ಪಾಸ್ಪೋರ್ಟ್ ಅಳತೆಯ ನಿಮ್ಮ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡುವುದು. ನೀವೇನಾದರೂ ಆಧಾರ್ ವಿವರಗಳನ್ನು ಬಳಸಿ KYC ಮುಖಾಂತರ ಅರ್ಜಿ ಸಲ್ಲಿಸುತ್ತಿದ್ದರೆ ಕೇವಲ ನಿಮ್ಮ ಸಹಿಯನ್ನು ಮಾತ್ರ ಅಪ್ಲೋಡ್ ಮಾಡಬೇಕಾಗುತ್ತದೆ. ನಾಲ್ಕನೇ ಹಂತದಲ್ಲಿ ಲರ್ನರ್ ಲೈಸೆನ್ಸ್ ಪಡೆಯಲು ನಿಗದಿಪಡಿಸಿದ ಶುಲ್ಕ ಪಾವತಿ ಮಾಡಬೇಕಾಗಿರುತ್ತದೆ. ಐದನೇ ಹಂತದಲ್ಲಿ ಶುಲ್ಕ ಪಾವತಿಯ ಸ್ಟೇಟಸ್ ವೆರಿಫೈ ಮಾಡಬೇಕಾಗಿದೆ. ಆರನೆಯದಾಗಿ ಹಾಗೂ ಕೊನೆಯದಾಗಿ ರಶೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ವಿಶೇಷ ಸೂಚನೆ ಅಡಿಯಲ್ಲಿ ತಿಳಿಸಲಾಗಿರುವ ಮಾಹಿತಿ ಏನೆಂದರೆ, ಆನ್ಲೈನ್ನಲ್ಲಿ ನಡೆಯುವ ಲರ್ನರ್ ಲೈಸೆನ್ಸ್ ಟೆಸ್ಟ್ಗೆ ಹಾಜರಾಗುವ ಮುಂಚೆ ಪೋರ್ಟಲ್ಲಿ ಲಭ್ಯವಿರುವ ರೋಡ್ ಸೇಫ್ಟಿ ಟ್ಯುಟೋರಿಯಲ್ ಅನ್ನು ಕಡ್ಡಾಯವಾಗಿ ವಿಡಿಯೋ ವೀಕ್ಷಿಸುವಂತೆ ಸೂಚನೆಯಲ್ಲಿ ತಿಳಿಸಲಾಗಿದೆ. ಮುಂದಿನ ಹಂತದಲ್ಲಿ ವಿವಿಧ ಕ್ಯಾಟಗರಿಗಳ ಪಟ್ಟಿಯಲ್ಲಿ ನಿಮಗೆ ಅನ್ವಯಿಸಿದ್ದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಸಾಮಾನ್ಯವಾಗಿ ಪಟ್ಟಿಯಲ್ಲಿ ಇರುವ ಮೂರನೆಯ ಆಯ್ಕೆ ಸಾಮಾನ್ಯ ಅಥವಾ ಜನರಲ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ. ಹಾಗೆಯೇ ಕೆಳಗಡೆ 3 ಆಯ್ಕೆಗಳಲ್ಲಿ ನಾನು ಭಾರತದಲ್ಲಿ ಈಗಾಗಲೇ ಲರ್ನರ್ ಲೈಸೆನ್ಸ್ ಅಥವಾ ಯಾವುದೇ ಚಾಲನಾ ಪರವಾನಗಿಯನ್ನು ಹೊಂದಿಲ್ಲ ಎಂದು ಮೊದಲನೆಯದನ್ನು ಆಯ್ಕೆ ಮಾಡಿ ಸಲ್ಲಿಸಿ. ಮುಂದಿನ ಹಂತದಲ್ಲಿ ಆಧಾರ್ ಅಥೆಂಟಿಕೇಶನ್ ಇರುತ್ತದೆ. ಈ ಹಂತದಲ್ಲಿ ಅರ್ಜಿದಾರರಿಗೆ ಒಂದು ವಿಶೇಷ ಸೂಚನೆ ಇರುತ್ತದೆ. ಏನೆಂದರೆ, ಅರ್ಜಿದಾರರು ಪರೀಕ್ಷೆಯನ್ನು ತಮ್ಮ ಮನೆಯಲ್ಲಿಯೇ ಅಥವಾ ಅವರು ಕೋರಿರುವ ಯಾವುದೇ ಸ್ಥಳದಲ್ಲೂ ಪಡೆಯಬಹುದಾಗಿರುತ್ತದೆ. RTO ಕಚೇರಿಗೆ ಭೇಟಿ ನೀಡುವ ಅವಶ್ಯಕತೆ ಇರುವುದಿಲ್ಲ. ಲರ್ನರ್ ಲೈಸೆನ್ಸ್ ಪರೀಕ್ಷೆಗೆ ಅವಶ್ಯವಿರುವ ಪಾಸ್ವರ್ಡ್ ಅನ್ನು ಅರ್ಜಿದಾರರ ಆಧಾರ್ ಕಾರ್ಡಿನಲ್ಲಿ ನೋಂದಾಯಿಸಿರುವ ಮೊಬೈಲ್ ಸಂಖ್ಯೆಗೆ SMS ಮುಖಾಂತರ ಕಳುಹಿಸಲಾಗುವುದು. ಪಾಸ್ ಆದ ಅರ್ಜಿದಾರರು ತಮ್ಮ ಲರ್ನರ್ ಲೈಸೆನ್ಸ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮುಂದಿನ ಹಂತದಲ್ಲಿ ಆಧಾರ್ ನಂಬರ್ ಎಂದು ಆಯ್ಕೆ ಮಾಡಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಜನರೇಟ್ OTP ಎಂದು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ ಬರುವ OTPಯನ್ನು ಎಂಟ್ರಿ ಮಾಡಿ 3 ಚೆಕ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ ಆಧಾರ್ ಅಥೆಂಟಿಕೇಶನ್ ಅನ್ನು ಪೂರ್ಣಗೊಳಿಸಿ. ಮುಂದಿನ ಹಂತದಲ್ಲಿ ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಇರುವ ಎಲ್ಲ ವಿವರಗಳು ಫೋಟೋ ಸಮೇತ ಡಿಸ್ಪ್ಲೇ ಆಗುತ್ತೆ. ಒಂದು ಸಲ ಪರಿಶೀಲಿಸಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಅದೇ ಪೇಜಲ್ಲಿ ಪಟ್ಟಿಯಲ್ಲಿರುವ ನಿಮ್ಮ RTO ಕಚೇರಿಯನ್ನು ಆಯ್ಕೆ ಮಾಡಿ. ರಿಲೇಷನ್ ಬಾಕ್ಸ್ ಅಲ್ಲಿ ನಿಮಗೆ ಅನ್ವಯಿಸಿದ್ದನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ. ಜನ್ಮಸ್ಥಳವನ್ನು ನಮೂದಿಸಿ ವಿದ್ಯಾರ್ಹತೆ ಆಯ್ಕೆ ಮಾಡಿ. ನಿಮ್ಮ ಬ್ಲಡ್ ಗ್ರೂಪ್ ಯಾವುದು ಎಂದು ಆಯ್ಕೆ ಮಾಡಿ. ಸ್ಥಿರ ದೂರವಾಣಿ ಸಂಖ್ಯೆ, ಇಮೇಲ್ ID ಇದ್ದಲ್ಲಿ ಎಂಟ್ರಿ ಮಾಡಿ. ಆಧಾರ್ ಅಲ್ಲಿ ರಿಜಿಸ್ಟರ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ತುರ್ತು ಸಂದರ್ಭದಲ್ಲಿ ಸಂಪರ್ಕಿಸಬೇಕಾದ ಇನ್ನೊಂದು ಆಲ್ಟರ್ನೇಟ್ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಮುಂದಿನ ಹಂತದಲ್ಲಿ ನಿಮ್ಮ ದೇಹದ ಮೇಲಿನ 2 ಗುರುತಿನ ಚಿಹ್ನೆಗಳನ್ನು 2 ಪ್ರತ್ಯೇಕ ಬಾಕ್ಸ್ನಲ್ಲಿ ನಮೂದಿಸಿ. ಪ್ರಸ್ತುತ ವಿಳಾಸ ಮತ್ತು ಖಾಯಂ ವಿಳಾಸಗಳು ಬೇರೆ ಬೇರೆ ಇದ್ದಲ್ಲಿ ಭರ್ತಿ ಮಾಡಿ.
ಎರಡು ವಿಳಾಸಗಳು ಒಂದೇ ಇದ್ದಲ್ಲಿ ಒಂದೇ ಎನ್ನುವ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಮುಂದುವರೆಯಿರಿ. ಮುಂದಿನ ಹಂತದಲ್ಲಿ ಯಾವ ಮೋಟಾರ್ ವಾಹನದ ಆಲ್ಗಳನ್ನು ಪಡೆಯಲು ಇಚ್ಛಿಸುತ್ತಿದ್ದೀರಾ ಎಂದು ಆಯ್ಕೆ ಮಾಡಿ ಚಾಲನಾ ತರಬೇತಿ ಶಾಲೆಯಲ್ಲಿ ತರಬೇತಿ ಪಡೆದಿದ್ದಲ್ಲಿ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ನಂತರ ಸೆಲ್ಫ್ ಡಿಕ್ಲರೇಷನ್ ಫಾರಂ ನಂಬರ್ 1 ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಇದು ನಿಮ್ಮ ಸ್ವಯಂ ಘೋಷಿತ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಆಗಿರುತ್ತದೆ. ಓಪನ್ ಆಗುವ ಫಾರ್ಮ್ ಅಲ್ಲಿ ಯೆಸ್ ಆರ್ ನೋ ಆಯ್ಕೆಗಳನ್ನು ಟಿಕ್ ಮಾಡಿ ಸಬ್ಮಿಟ್ ಮಾಡಿ. ಮುಂದಿನ ಹಂತದಲ್ಲಿ ನೀವೇನಾದರೂ ಆಕಸ್ಮಿಕವಾಗಿ ಅಪಘಾತದಿಂದ ಮರಣ ಹೊಂದಿದಲ್ಲಿ ನಿಮ್ಮ ಅಂಗಾಂಗಗಳನ್ನು ಡೊನೇಟ್ ಮಾಡುತ್ತೀರಾ ಅಥವಾ ಇಲ್ಲವಾ ಎಂದು ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಆಧಾರ್ ಅಲ್ಲಿ ಇರುವ ಫೋಟೋ ನಿಮ್ಮದೇ ಆಗಿದ್ದಲ್ಲಿ ನನ್ನದೇ ಎಂದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ. ಕ್ಯಾಪ್ಚಾ ಹೇಗಿದ್ದೀಯೋ ಹಾಗೆ ನಮೂದಿಸಿ ಅರ್ಜಿಯನ್ನು ಸಲ್ಲಿಸಿ. ಮುಂದಿನ ಹಂತದಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಭರ್ತಿ ಮಾಡಿದ ಮತ್ತು ಯಶಸ್ವಿಯಾಗಿ ಸಲ್ಲಿಸಲಾದ ಅರ್ಜಿಯ ವಿವರಗಳ ಸಾರಾಂಶ ಡಿಸ್ಪ್ಲೇ ಆಗುತ್ತೆ. ಬಲಭಾಗದಲ್ಲಿ ಭರ್ತಿ ಮಾಡಿದ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾವುದಕ್ಕೂ ಅರ್ಜಿಯ ರೆಫರೆನ್ಸ್ ನಂಬರ್ ಅನ್ನು ಮರೆಯದೆ ಬರೆದಿಟ್ಟುಕೊಳ್ಳಿ. ಮುಂದಿನ ಹಂತದಲ್ಲಿ ಶುಲ್ಕ ಪಾವತಿ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಇತರೆ ವಿವರಗಳನ್ನು ದಾಖಲಿಸಿ ನೀವು ಆಯ್ಕೆ ಮಾಡಿದ ವಾಹನಗಳಿಗೆ ಅನುಗುಣವಾಗಿ ಕ್ಯಾಲ್ಕ್ಯುಲೇಟ್ ಮಾಡಿ ಬಂದ ಶುಲ್ಕದ ಮೊತ್ತ ಪಾವತಿಯನ್ನು ನಿಮ್ಮ ಅನುಕೂಲ ಆಗುವ ಪೇಮೆಂಟ್ ಆಪ್ಷನ್ ಬಳಸಿ ಶುಲ್ಕ ಪಾವತಿ ಮಾಡಿ. ರಶೀದಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಮುಂದಿನ ಹಂತದಲ್ಲಿ ನೀವು ಲೈಸೆನ್ಸ್ ಮೆನುಗೆ ಮತ್ತೆ ಹೋಗಿ ಲರ್ನರ್ ಲೈಸೆನ್ಸ್ ಟೆಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಈ ಟೆಸ್ಟ್ ಅನ್ನು ತೆಗೆದುಕೊಳ್ಳಲು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಸೂಕ್ತವಾಗಿರುತ್ತದೆ. ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ಹಾಗೂ ನಿಮ್ಮ ನೋಂದಾಯಿತ ಮೊಬೈಲಿಗೆ ಕಳಿಸಿರುವ ಪಾಸ್ವರ್ಡ್ ಅನ್ನು ಬಳಸಿ ಪರೀಕ್ಷೆಯನ್ನು ಪ್ರಾರಂಭಿಸಿ. ಪರೀಕ್ಷೆಯಲ್ಲಿ ಒಟ್ಟು 15 ಪ್ರಶ್ನೆಗಳಿದ್ದು ಪ್ರತಿ ಪ್ರಶ್ನೆಗೆ ನೀವು ಉತ್ತರಿಸಲು ಕಾಲಾವಕಾಶ 30 ಸೆಕೆಂಡ್ ಆಗಿರುತ್ತದೆ. ಈ ಪರೀಕ್ಷೆಯಲ್ಲಿ ಪಾಸ್ ಆಗಲು ನೀವು ಕನಿಷ್ಠ 8 ಅಂಕಗಳನ್ನು ಗಳಿಸಬೇಕಾಗಿದೆ. ಪರೀಕ್ಷೆ ಫೇಲ್ ಆದಲ್ಲಿ ಪುನಃ ಶುಲ್ಕ ಪಾವತಿಸಿ ಮತ್ತೆ ಪರೀಕ್ಷೆ ತೆಗೆದುಕೊಳ್ಳಬಹುದಾಗಿದೆ. ಟೆಸ್ಟ್ ತೆಗೆದುಕೊಳ್ಳಲು ಶುಲ್ಕ ಪಾವತಿಗಾಗಿ ಹಿಂದೆ ವಿವರಿಸಿದ ವಿಧಾನವನ್ನೇ ಅನುಸರಿಸುವುದು. ಯಾವುದೇ ಹಂತದಲ್ಲೂ ನಿಮ್ಮ ಅರ್ಜಿಯ ಸ್ಟೇಟಸ್ ತಿಳಿಯಲು ಮತ್ತೆ ಲೈಸೆನ್ಸ್ ಮೆನುವಿಗೆ ಹೋಗಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ತಿಳಿದುಕೊಳ್ಳಬಹುದಾಗಿದೆ. ಕೊನೆಯದಾಗಿ ಲರ್ನರ್ ಲೈಸೆನ್ಸ್ ಟೆಸ್ಟ್ನಲ್ಲಿ ನೀವು ಪಾಸ್ ಅಥವಾ ಫೇಲ್ ಆಗಿರುವ ಬಗ್ಗೆ ಫಲಿತಾಂಶ ಡಿಸ್ಪ್ಲೇ ಆಗುತ್ತೆ. ಉತ್ತೀರ್ಣರಾಗಿದ್ದಲ್ಲಿ ಲರ್ನರ್ ಲೈಸೆನ್ಸ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ. ಮುಂದಿನ ವಿಡಿಯೋಗಳಲ್ಲಿ ಲರ್ನರ್ ಲೈಸೆನ್ಸ್ ಟೆಸ್ಟ್ನಲ್ಲಿ ಕೇಳಬಹುದಾದ ಸಂಭಾವ್ಯ ಪ್ರಶ್ನೆಗಳ ಬಗ್ಗೆ, ಈ ಲೈಸೆನ್ಸ್ ಪಡೆದ ನಂತರ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆಯುವುದು ಹೇಗೆ, ಲೈಸೆನ್ಸ್ ನೀಡುವ ಪ್ರಕ್ರಿಯೆ ಹೇಗಿರುತ್ತದೆ, ಡ್ರೈವಿಂಗ್ ಟೆಸ್ಟ್ ಹೇಗೆ ತೆಗೆದುಕೊಳ್ಳುತ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಅನ್ನು ಪಡೆಯಲು ಬೇಕಾಗುವ ಪ್ರಮಾಣ ಪತ್ರಗಳು ಯಾವುವು, ಪ್ರಥಮ ಚಿಕಿತ್ಸೆ ಸರ್ಟಿಫಿಕೇಟ್ ಮತ್ತು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂದರೆ ಏನು, ಇವೆರಡು ಪ್ರಮಾಣ ಪತ್ರಗಳನ್ನು ಎಲ್ಲಿ ಹೇಗೆ ಪಡೆಯುವುದು ಮತ್ತು ಡಿಎಲ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಇನ್ನೂ ಹಲವು ಮಾಹಿತಿಗಳು ಇರುವ ವಿಡಿಯೋಗಳನ್ನು ಈ ವಿಡಿಯೋ ಕೊನೆಯಲ್ಲಿ ಬರುವ ಮುಂದಿನ ಭಾಗಗಳ ವಿಡಿಯೋಗಳ ಲಿಂಕ್ಗಳನ್ನು ಕ್ಲಿಕ್ ಮಾಡಿಕೊಂಡು ನೋಡಿ. ಅಥವಾ ನಮ್ಮ ಚಾನೆಲ್ ಅನ್ನು ಭೇಟಿ ಮಾಡಿ ಸಂಪೂರ್ಣ ಮಾಹಿತಿಗಳು ಇರುವ ವಿಡಿಯೋಗಳನ್ನು ವೀಕ್ಷಿಸಿ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.